ವೆಂಕಟೇಶ್ವರ ಸ್ವಾಮಿ ನದಿಯಲ್ಲಿ ದೆವ್ವ. ವೆಂಕಟಾಪುರ ಅನ್ನುವ ಊರಿನಲ್ಲಿ ಒಂದು ಅಂದವಾದ ನದಿ ಇತ್ತು. ಆ ನದಿಯ ತೀರದಲ್ಲಿ ಒಂದು ಅಂದವಾದ ಪಾರ್ಕನೂ ಇತ್ತು. ಚಿಕ್ಕ ಮಕ್ಕಳು ಎಲ್ರೂ ಸಂಜೆ ಸಮಯದಲ್ಲಿ ಆ ಪಾರ್ಕಲ್ಲಿ ಬಂದು ಎಲ್ರೂ ಒಟ್ಟಿಗೆ ಸಂತೋಷವಾಗಿ ಆಟಾಡ್ಕೊಳ್ತಾ ಇದ್ರು. ಹಾಗೇನೆ ದೊಡ್ಡವರು ಕೂಡ ಆ ಪಾರ್ಕಲ್ಲಿ ನಡ್ಕೊಂಡು ಮಾತಾಡ್ತಾ ಇದ್ರು. ಈ ನದಿಯ ತೀರದಲ್ಲಿ ಪಾರ್ಕ್ ಅನ್ನು ಮಾಡಿದ್ರಿಂದ ಈ ನದಿಯ ತಂಪಾದ ಗಾಳಿಗೆ ಚೆನ್ನಾಗಿ ಆರಾಮವಾಗಿ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ತುಂಬಾ ಸಂತೋಷ ಆಗ್ತಿದೆ. ಹೌದು ರಂಗಮ್ಮ, ನೀನ್ ಹೇಳಿದೇನೋ ನಿಜಾನೇ. ಈ ನದಿ ತೀರದಲ್ಲಿ ಪಾರ್ಕ್ನ ಕಟ್ಟಿದ ದಿನಗಳಿಂದ ಎಲ್ಲರೂ ಈ ಕಡೆನೇ ನಡ್ಕೊಂಡು ಹೋಗ್ತಿದ್ದಾರೆ. ಇದಕ್ಕೆ ಮುಂಚೆ ಯಾರು ಕೂಡ ಈ ನದಿ ತೀರಕ್ಕೆ ಬರ್ತಾನೆ ಇರ್ಲಿಲ್ಲ. ನೋಡು, ಚಿಕ್ಕ ಮಕ್ಕಳು ಕೂಡ ಆರಾಮವಾಗಿ ಆಟಾಡ್ತಿದ್ದಾರೆ. ಹಾಗಂತ ರಂಗಮ್ಮ ರಾಜ ಇಬ್ರು ಮಾತಾಡ್ತಾ ಇದ್ರು. ಈ ಕಡೆ ಮಕ್ಳೆಲ್ರೂ ಕೂಡ ತುಂಬಾನೇ ಸಂತೋಷವಾಗಿ ಪಾರ್ಕಲ್ಲಿ ಆಟಾಡ್ತಾ ಇದ್ರು. ಅದರಲ್ಲಿ ರಾಜು ಅನ್ನುವ ಒಬ್ಬ ಹುಡುಗ ಮಾತ್ರ ಆ ನದಿಯನ್ನು ನೋಡ್ಕೊಂಡು ಹಾಗೇನೆ ನಿಂತ್ಕೊಂಡಿದ್ದ. ಎಲ್ಲರೂ ಆಟಾಡ್ತಾ ಇದ್ರೆ ಈ ಹುಡುಗ ಮಾತ್ರ ಏನು ನದಿ ಕಡೆನೆ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಹಾಗೆ ರಂಗಮ್ಮ ರಾಜು ಇಬ್ರು ಕೂಡ ರಾಜು ಹತ್ತಿರ ಹೋದ್ರು. ರಾಜು ಆ ನದಿಯನ್ನೇ ನೋಡ್ತಾ ಇದ್ದ. ಏನಾಯ್ತಪ್ಪ ರಾಜು, ಯಾಕೆ ಆ ನದಿ ಕಡೆನೆ ನೋಡ್ತಾ ಇದ್ದೀಯಾ? ಏನ್ ನಡೀತು? ನಾನು ಬಾಲಲ್ಲಿ ಆಟಾಡ್ತಾ ಇದ್ದೆ. ಬಾಲು ನೀರೊಳಗೆ ಬಿತ್ತು. ಅವಾಗ ನೀರೊಳಗಿಂದ ಒಂದು ಕೈ ಬಂದು ಬಾಲ್ನ ತಕೊಂಡೋಯ್ತು. ಏನೋ ಕತೆ ಹೇಳ್ತಿದ್ದೀಯಾ? ಏನೋ ಹೇಳ್ತೀಯಾ? ಕೈ ಮೇಲೆ ಬಂದು ನಿನ್ನ ಬಾಲ್ನ ತಗೊಂಡೋಗಿತ್ತಾ? ಅಯ್ಯೋ, ಇದು ಕತೆ ಅಲ್ಲ ಅಜ್ಜಿ. ನಿಜವಾಗ್ಲೂ ನೀರೊಳಗಿಂದ ಒಂದು ಕೈ ಬಂದು ನನ್ನ ಬಾಲನ್ನು ತಗೊಂಡೋಗಿದ್ನ ನನ್ನ ಕಣ್ಣಾರೆ ನೋಡಿದೆ. ಏನಪ್ಪ ಹೇಳ್ತಾ ಇದ್ದೀಯಾ? ನದಿ ಒಳಗಿಂದ ಕೈ ಬಂತಂತೆ, ಬಾಲ್ನ ಎತ್ಕೊಂಡೋಯ್ತಂತೆ. ಇದೆಲ್ಲ ನೀನು ಹೇಳೋದು ಸರಿನಾ? ಹಾಗೆ ಅವ್ರು ಹೇಳಿದ್ರಿಂದ ರಾಜು ಸರಿ ಅಂತ ಆಟಾಡಕ್ಕೆ ಹೋದ. ಆದ್ರೆ ಅವನ ನೆನಪೆಲ್ಲ ಕೂಡ ಆ ಕೈಯಿನ ಮೇಲೇನೆ ಇತ್ತು. ಹೀಗಿರುವಾಗ ರಾತ್ರಿ ಸಮಯ ಆಯಿತು. ಆದ್ರಿಂದ ಎಲ್ರೂ ಅವ್ರವ್ರ ಮನೆಗೆ ಹೋದ್ರು. ಪಾರ್ಕಲ್ಲಿ ಆವಾಗ ಯಾರೂ ಇಲ್ಲ. ಸರಿಯಾಗಿ ಅರ್ಧರಾತ್ರಿಯ ಸಮಯ ಒಂದು ದೆವ್ವ ಆ ನದಿಯೊಳಗಡೆಯಿಂದ ಹೊರಗಡೆ ಬಂತು. ಆ ದೆವ್ವದ ಹೆಸರು ವನಜ. ನಾನು ಎಷ್ಟೋ ದಿನಗಳಿಂದ ಈ ನದಿಯಲ್ಲೇ ಇದ್ದೀನಿ. ಇದುವರೆಗೂ ಯಾರೂ ಕೂಡ ಈ ಕಡೆ ಬರ್ತಾನೆ ಇರಲಿಲ್ಲ. ಇವಾಗ ಈ ಪಾರ್ಕನ್ನು ನಿರ್ಮಾಣ ಮಾಡಿದ್ರಿಂದ ಎಲ್ಲರೂ ನದಿ ಹತ್ರ ಬರ್ತಿದ್ದಾರೆ. ಇದೇ ಸರಿಯಾದ ಸಮಯ. ಈ ಪಾರ್ಕ್ ಬಳಿ ಬರುವವರನ್ನು, ನನಗೆ ಇಷ್ಟ ಆದವರನ್ನು ಈ ನೀರಿನೊಳಗೆ ಕರ್ಕೊಂಡೋಗಿ ಕೊಂದಾಕ್ಬಿಡ್ತೀನಿ. ಹಾಗಂತ ವನಜ ದೆವ್ವ ಯಾರಾದ್ರೂ ಒಬ್ಬಂಟಿಯಾಗಿ ಬಂದ್ರೆ ಅವರನ್ನ ಕೊಲ್ಬೇಕು ಅಂತ ನಿರ್ಧಾರ ಮಾಡಿತ್ತು. ಆಮೇಲೆ ದಡಕ್ಕೆ ಬಂದು ಹುಡುಕ್ತಾ ಇತ್ತು. ಎಲ್ಲೇ ಹುಡುಕಿದ್ರು ಯಾರೂ ಸಿಗ್ಲಿಲ್ಲ ಅನ್ನೋದ್ರಿಂದ ತುಂಬಾನೇ ನಿರಾಶೆಯಿಂದ ಪುನಃ ಆ ದೆವ್ವ ನದಿಯೊಳಗಡೆನೆ ಹೋಗ್ಬಿಡ್ತು. ವನಜ ದೇವ ಯಾವಾಗ್ಲೂ ಆ ನದಿಯಲ್ಲೇ ಇರ್ತಾ ಇದ್ಲು. ಅವಳು ನದಿ ದಾಟಿ ಊರೊಳಗಡೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಆ ನದಿಯನ್ನು ದಾಟಿದ್ರೇನೆ ಮೊದಲು ಬರೋದು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ. ಆ ದೇವಸ್ಥಾನನ ದಾಟಿ ಯಾವುದೇ ಕೆಟ್ಟ ಶಕ್ತಿಯಿಂದ ಊರೊಳಗಡೆ ಹೋಗಕ್ಕಾಗಲ್ಲ. ಹೀಗಿರುವಾಗ ಮರುದಿನ ಬೆಳಗ್ಗೆ ರಮಣ ಅನ್ನುವ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿ ಮೊದಲು ದೇವಸ್ಥಾನನ ಕ್ಲೀನ್ ಮಾಡಿದ. ಆಮೇಲೆ ಅವನು ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದ. ಸರಿಯಾಗಿ ಆ ಸಮಯದಲ್ಲಿ ಪೂಜಾರಿ ಅಲ್ಲಿಗೆ ಬಂದ್ರು. ಏನ್ ರಮಣ, ಇವತ್ತು ನನಗಿಂತ ಮೊದಲು ನೀನೇ ಬಂದಿದ್ಯಾ? ಎಲ್ಲ ಶುದ್ಧ ಮಾಡಿದ್ಯಾ. ನಿನಗೆ ತುಂಬ ಧನ್ಯವಾದಗಳು. ನಾನು ಮಾಡಬೇಕಾದ ಕೆಲಸ ನೀನು ಮಾಡ್ತಾ ಇದ್ದೀಯಾ. ಇದರಲ್ಲಿ ಧನ್ಯವಾದ ಹೇಳಲಿಕ್ಕೆ ಏನಿದೆ ಪುರೋಹಿತರೆ? ನನಗೆ ವೆಂಕಟೇಶ್ವರ ಸ್ವಾಮಿ ಅಂದರೆ ತುಂಬ ಇಷ್ಟ. ಅಷ್ಟು ಕೂಡ ನಾನು ಸೇವೆ ಮಾಡಲ್ವಾ? ಅವರಿಗೆ ಸೇವೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ರಮಣ ಪೂಜಾರಿಯ ಹತ್ತಿರ ಹೇಳ್ದ. ಆಮೇಲೆ ಪೂಜಾರಿ ಹೋಗಿ ಸ್ವಾಮಿಗೆ ಅಭಿಷೇಕ ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಪೂಜೆನೂ ಚೆನ್ನಾಗಿ ಮಾಡಿ ಮುಗಿಸಿದ್ರು. ಪೂಜೆ ಎಲ್ಲಾನು ಮಾಡಿ ಮುಗಿಸೋ ತನಕ ಕೂಡ ರಮಣ ದೇವಸ್ಥಾನದಲ್ಲೇ ಇದ್ದ. ಆಮೇಲೆ ಪ್ರಸಾದನ ತಿಂದು ಅವನು ಅಲ್ಲಿಂದ ಹೊರಟೋದ. ನದಿ ತೀರದಲ್ಲಿದ್ದ ಪಾರ್ಕ್ ಹೊರಗಡೆ ರಮಣ ಬಜ್ಜಿ ವ್ಯಾಪಾರ ಮಾಡ್ತಾ ಇದ್ದ. ಬೇಗ ಮನೆಗೆ ಹೋಗಿ ಬಜ್ಜಿ ಮಾಡಬೇಕು. ಸಂಜೆ 5 ಗಂಟೆ ಆಗುವಾಗ ಪಾರ್ಕ್ ಹತ್ರ ಇರಬೇಕು. ಹಾಗಂತ ಅಂದ್ಕೊಂಡು ರಮಣ ತಕ್ಷಣ ಅವನ ಮನೆಗೆ ಹೋಗಿ ಬಜ್ಜಿಗಳನ್ನ ತಯಾರಿ ಮಾಡ್ತಾ ಇದ್ದ. ಹೀಗೆ ಸಂಜೆ ಸಮಯನೂ ಆಯ್ತು. ಅವನ್ ತಯಾರು ಮಾಡಿದ ಬಜ್ಜಿಗಳನ್ನೆಲ್ಲ ಅವನ್ ಗಾಡಿಲಿ ಇಟ್ಕೊಂಡು ಅವನು ಪಾರ್ಕ್ ಹತ್ರ ಬಂದು ವ್ಯಾಪಾರ ಶುರು ಮಾಡ್ದ. ರಮಣ ಗಾಡಿ ಹತ್ತಿರ ಸುಮಾರು ಜನ ಬರ್ತಾ ಇದ್ರು. ದೊಡ್ಡವರು ಚಿಕ್ಕವರು ಎಲ್ರೂ ಬಜ್ಜಿ ತಗೊಳ್ಳೋದಕ್ಕೋಸ್ಕರ. ಆದ್ರೆ ರಾಜು ಮಾತ್ರ ಆ ದಿನಾನು ನದಿಯನ್ನೇ ನೋಡ್ತಿದ್ದ. ನಿನ್ನೆ ಇದೇ ಸಮಯಕ್ಕೆ ನೀರೊಳಗಿಂದ ಕೈ ಬಂತು.
ಇವತ್ತು ಕೂಡ ಖಂಡಿತವಾಗಿ ಆ ಕೈಗಳು ಮೇಲೆ ಬರ್ಬೋದು. ಹೇಗಾದರೂ ಆ ಕೈ ಮೇಲೆ ಬರುವಾಗ ಅಕ್ಕಪಕ್ಕ ಜನರಿಗೆ ಹೇಳಬೇಕು. ಹಾಗಂತ ಅಂದ್ಕೊಂಡು ನದಿ ತೀರದಲ್ಲಿದ್ದ ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡು ರಾಜು ಕೈ ಹೊರಗಡೆ ಬರುತ್ತಾ ಅಂತ ನೋಡ್ತಾ ಇದ್ದ. ಹಾಗೇನೆ ರಾತ್ರಿ ಸಮಯನೂ ಆಯ್ತು. ಆದ್ರಿಂದ ಎಲ್ರೂ ಪಾರ್ಕಿಂದ ಮನೆಗೆ ಹೋದ್ರು. ಏನು ಇವತ್ತು ಕೈ ಮೇಲೇನೆ ಬರಲಿಲ್ಲ, ನಾನು ನೋಡಿದ್ದೇನು ಭ್ರಮೆನಾ? ಹಾಗಂತ ರಾಜು ಅಂದ್ಕೊಳ್ತಾ ಇದ್ದ. ಆವಾಗ ಮೆಲ್ಲೆ ನದಿಯಿಂದ ಒಂದ್ ಕೈ ಹೊರಗಡೆ ಬಂತು. ಆ ಕೈ ಜೊತೆ ವನಜ ದೆವ್ವನು ಹೊರಗಡೆ ಬಂತು. ಕತ್ಲಲ್ಲಿ ದೆವ್ವವನ್ನು ನೋಡಿದ ರಾಜು ಭಯದಲ್ಲಿ ಜೋರಾಗಿ ಕಿಚ್ಚಾಡ್ತಾ ಇದ್ದ. ಆವಾಗ ಅವನು ಕಿಚ್ಚುವ ಶಬ್ದ ಹೊರಗಡೆ ಇದ್ದ ರಮಣಗೆ ಕೇಳಿಸ್ತು. ಯಾಕೆ ಹಾಗೆ ಕಿರ್ಚ್ತಾ ಇದ್ದೀಯಾ? ನೀನು ಎಷ್ಟು ಕಿರ್ಚಿದ್ರು ನಿನ್ನ ಕಾಪಾಡೋಕ್ಕೆ ಈ ನದಿ ಹತ್ರ ಒಬ್ರು ಕೂಡ ಬರಲ್ಲ, ಇಲ್ಲಿ ಯಾರೂ ಇಲ್ಲ. ಹಾಗಂತ ಹೇಳಿ ಆ ದೆವ್ವ ತಕ್ಷಣ ರಾಜು ಹತ್ರ ಬಂದು ಅವನನ್ನ ಎಳ್ಕೊಂಡು ನೀರೊಳಗಡೆ ಹೋಯಿತು. ನೀರೊಳಗಡೆ ಹೋದ ತಕ್ಷಣ ಉಸಿರಾಡಕ್ಕಾಗದೆ ರಾಜು ಸತ್ತೋದ. ಹೀಗಿರುವಾಗ ಶಬ್ದ ಕೇಳಿ ರಮಣ ನದಿ ತೀರದ ಹತ್ತಿರ ಬಂದ. ಇಲ್ಲಿ ಯಾರು ಕಾಣ್ತಾ ಇಲ್ಲ, ಯಾರೋ ಕಾಪಾಡಿ ಅಂತ ಕಿರ್ಚ್ತಾ ಇದ್ರು. ಕಿರ್ಚಿದವರು ಖಂಡಿತವಾಗಿ ಮಕ್ಕಳೇ ಆಗಿರಬೇಕು. ಯಾಕೆ ಅಂದರೆ ಆ ಧ್ವನಿ ಮಕ್ಕಳದೇ. ಏನು ನಡೀತಾ ಇದೆ? ಹಾಗಂತ ಅಂದ್ಕೊಂಡು ರಮಣ ಎಲ್ಲ ಕಡೆನೂ ಹುಡುಕ್ತ. ಆದ್ರೆ ಅವನಿಗೆ ಯಾರೂ ಸಿಗ್ಲೇ ಇಲ್ಲ. ಮರುದಿನ ರಾಜುವಿನ ತಂದೆ ತಾಯಿ ಇಬ್ರು ಅವನನ್ನ ಊರಲ್ಲಿ ಹುಡುಕ್ತಾ ಇದ್ರು. ಏನ್ ಸುಲೋಚನಾ, ನಿನ್ ಮಗ ಕಾಣ್ತಾ ಇಲ್ಲ ಅಂತ ಹುಡ್ಕಾಡ್ತಾ ಇದ್ದೀಯಾ? ನಾನ್ ಮೊನ್ನೆ ಕೂಡ ನೋಡ್ದೆ, ನದಿ ಹತ್ರನೇ ನಿಂತ್ಕೊಂಡಿದ್ದ. ಅವನು ಅಲ್ಲಿ ಬಿಟ್ರೆ ಎಲ್ಲೂ ಹೋಗಲ್ಲ. ಎಲ್ಲಿಗೋದ ಇವನು? ಏನೋ ಗೊತ್ತಿಲ್ಲ ಕಾಂತಮ್ಮನವರೇ, ಅವನ್ನ ಊರ್ ತುಂಬಾ ಹುಡ್ಕಾಡಿದೀವಿ, ಆದ್ರೆ ಅವನು ಎಲ್ಲೂ ಕಾಣ್ತಾ ಇಲ್ಲ. ನಮ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹಾಗೆ ರಾಜುವಿನ ತಾಯಿ ಸುಲೋಚನಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು. ರಂಗಮ್ಮನಿಗೆ ಏನೋ ಅನುಮಾನ ಬಂತು. ಆ ದಿನ ಸಂಜೆ ಸಮಯ ಅವರು ಕೂಡ ನದಿ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ರು. ರಾಜೇಶ್ ಏನಾಗಿರ್ತಾನೆ? ಅವನು ಅವತ್ ಸಂಜೆ ಕೂಡ ಇಲ್ಲಿ ನದಿ ಹತ್ರ ತಾನೆ ನಿಂತು ನೋಡ್ತಾ ಇದ್ದ. ನದಿಯಿಂದ ಕೈ ಬಂತು ಅಂತ ಹೇಳ್ದ. ಯಾವುದು ಏನಾದ್ರೂ ಸರಿ, ನಾನು ಇಲ್ಲೇ ಇದ್ದು ನದಿಯಲ್ಲಿ ನನ್ನ ಕಣ್ಣಿಗೆ ಏನಾದ್ರೂ ಕಾಣ್ತದ ಅಂತ ನೋಡ್ತೀನಿ. ಹಾಗಂತ ಅಂದ್ಕೊಂಡು ರಂಗಮ್ಮ ನದಿ ತೀರದಲ್ಲೇ ಕೂತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ರೂ ಪಾರ್ಕಿಂದ ಅವ್ರವ್ರ ಮನೆಗೆ ಹೋದ್ರು. ಆದ್ರೆ ರಂಗಮ್ಮ ಮಾತ್ರ ಇನ್ನು ನದಿ ತೀರದಲ್ಲೇ ಕೂತ್ಕೊಂಡಿದ್ರು. ಹೀಗಿರುವಾಗ ರಾತ್ರಿ ಸಮಯ ಆಗಿದ್ರಿಂದ ನದಿ ಒಳಗಡೆಯಿಂದ ವನಜಾದೇವ ಹೊರಗಡೆ ಬಂತು. ಭಯಂಕರವಾದ ದೆವ್ವವನ್ನು ನೋಡಿದ ರಂಗಮ್ಮ ತುಂಬಾನೇ ಹೆದರಿದ್ರು. ತಕ್ಷಣ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು. ನೀನೇನು ಸಣ್ಣ ಮಗು ಅಂತ ತಿಳ್ಕೊಂಡಿದ್ದೀಯಾ? ಇವತ್ತು ನೀನು ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇವತ್ತು ನನಗೆ ಆಹಾರವಾಗಿ ನೀನೇ ಇರ್ತೀಯಾ? ಯಾರ್ ನೀನು? ಅಯ್ಯೋ ದೇವ್ರೇ, ನನ್ನ ಕಾಪಾಡಿ, ಈ ದೆವ್ವದ ಬಳಿಯಿಂದ ಯಾರಾದ್ರೂ ನನ್ನ ಕಾಪಾಡಿ. ಹಾಗೆ ರಂಗಮ್ಮ ಕಿಚ್ಚಾಡುವ ಶಬ್ದ ಹೊರಗಡೆ ಬಜ್ಜಿ ವ್ಯಾಪಾರ ಮಾಡ್ತಾ ಇದ್ದ ರಮಣನ ಕಿವಿಗೆ ಬಿತ್ತು. ತಕ್ಷಣ ರಮಣ ಅಲ್ಲಿಂದ ನದಿ ತೀರಕ್ಕೆ ಹೋದ. ಅಷ್ಟರಲ್ಲಿ ವನಜಾದೇವ ರಂಗಮ್ಮನನ್ನ ಎಳ್ಕೊಂಡು ನದಿಯೊಳಗಡೆ ಹೋಗ್ಬಿಡ್ತು. ಇವಾಗ ಕೂಡ ಯಾರೋ ಕಾಪಾಡಿ ಅಂತ ಕರೆದ್ರು, ದೆವ್ವದಿಂದ ಕಾಪಾಡಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಬಂದು ನೋಡಿದ್ರೆ ಯಾರೂ ಕಾಣ್ತಾ ಇಲ್ಲ. ರಮಣನಿಗೆ ಏನೂ ಅರ್ಥ ಆಗ್ಲಿಲ್ಲ. ಅವನು ಪುನಃ ವಾಪಸ್ ಅಲ್ಲಿಂದ ಮನೆಗೆ ಹೋದ. ಮರುದಿನ ಬೆಳಿಗ್ಗೆ ರಮಣ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಡೆದಿದ್ದೆಲ್ಲವನ್ನು ಅವನು ಹೇಳ್ದ. ನದಿ ಹತ್ರ 2 ದಿನದಿಂದ ಯಾರೋ ನನ್ನ ಕಾಪಾಡಿ ಅಂತ ಹೇಳ್ತಿದ್ದಾರೆ. ಆದರೆ ನಾನು ನದಿ ಹತ್ರ ಹೋಗುವಾಗ ಯಾರೂ ಕಾಣ್ತಾ ಇಲ್ಲ. ಸ್ವಾಮಿ, ಯಾರೋ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಸ್ವಾಮಿ, ನೀವೇ ನಮ್ಮ ಊರಿನವ್ರನ್ನ ಕಾಪಾಡಬೇಕು. ಹಾಗಂತ ರಮಣ ಸ್ವಾಮಿ ಹತ್ರ ಬೇಡ್ಕೊಂಡ. ಆ ದಿನ ರಮಣ ವ್ಯಾಪಾರ ಮಾಡದೆ ಅವನು ನದಿ ತೀರದಲ್ಲಿ ಕೂತ್ಕೊಂಡಿದ್ದ. ಹಾಗೆ ರಾತ್ರಿ ಸಮಯನೂ ಆಯ್ತು. ಎಲ್ರೂ ಅಲ್ಲಿಂದ ಮನೆಗೆ ಹೋಗ್ಬಿಟ್ರು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ನದಿಯೊಳಗಡೆಯಿಂದ ವನಜಾದೇವ ಹೊರಗಡೆ ಬಂತು. ವನಜಾದೇವವನ್ನು ನೋಡಿದ ರಮಣ ತುಂಬಾನು ಆಶ್ಚರ್ಯಪಟ್ಟ. ದಿನಕ್ಕೆ ಒಬ್ಬರಂತೆ ಆಹಾರವಾಗಿ ನಮ್ಗೆ ಸಿಗ್ಲಿಕ್ಕೆ ತಯಾರಾಗ್ತಿದ್ದಾರೆ. ಈ ಕೋರಿಕೆನ ನಾನ್ ಮಾತ್ರ ಯಾಕೆ ಬೇಡ ಅಂತ ಹೇಳ್ತೀನಿ. ಇವರನ್ನು ಕೊಂದು ತಿಂದು ನನ್ನ ಹಸಿವು ತೀರಿಸ್ಕೋತೀನಿ. ಹಾಗಂತ ವನಜಾದೇವ ರಮಣ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನನ್ನ ನದಿಯೊಳಗಡೆ ಎಳ್ಕೊಂಡು ಹೋಗೋ ಪ್ರಯತ್ನ ಮಾಡಿತು. ಆವಾಗ ರಮಣ ಸ್ವಾಮಿಯ ಹತ್ತಿರ ಬೇಡ್ಕೊಂಡ. ಸ್ವಾಮಿ ವೆಂಕಟೇಶ್ವರ ಸ್ವಾಮಿ, ನನ್ನನ್ನು ಕಾಪಾಡಿ. ನಿಮ್ಮಿಂದ ಮಾತ್ರ ನನ್ನನ್ನು ಕಾಪಾಡಲಿಕ್ಕೆ ಸಾಧ್ಯ. ಈ ದುಷ್ಟಶಕ್ತಿಯಿಂದ ನನ್ನನ್ನು ಕಾಪಾಡಿ. ಹಾಗಂತ ರಮಣ ಸ್ವಾಮಿಯ ಹತ್ತಿರ ಮನಸಾರೆ ಬೇಡ್ಕೊಂಡ. ತಕ್ಷಣ ವೆಂಕಟೇಶ್ವರ ಸ್ವಾಮಿ ನದಿ ತೀರದಲ್ಲಿ ಪ್ರತ್ಯಕ್ಷವಾದ್ರು. ನನ್ನ ಭಕ್ತರ ತಂಟೆಗೆ ಬರಲಿಕ್ಕೆ ನಿನಗೆ ಎಷ್ಟು ಧೈರ್ಯ? ಇವಾಗಲೇ ನನ್ನ ವಿಷ್ಣು ಚಕ್ರದಿಂದ ನಿನ್ನ ಸಂಹಾರ ಮಾಡುತ್ತೇನೆ.
ಹಾಗಂತ ಹೇಳಿ ಸ್ವಾಮಿ ಅವರ ವಿಷ್ಣು ಚಕ್ರವನ್ನ ಬೀಸಿದ್ರು. ಆವಾಗ ಆ ವಿಷ್ಣು ಚಕ್ರ ವನಜಾದೇವದ ತಲೆಯನ್ನ ಕಡ್ದು ಕೆಳಗಡೆ ಹಾಕಿತು. ಕೆಳಗಡೆ ಬಿದ್ದ ವನಜಾದೇವ ಸ್ವಲ್ಪ ಸಮಯದಲ್ಲೇ ಅಲ್ಲೇ ಸುಟ್ಟು ಬೂದಿಯಾದ್ಲು. ಸ್ವಾಮಿ, ನಿಮಗೆ ತುಂಬ ಧನ್ಯವಾದಗಳು. ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನನ್ನು ಕಾಪಾಡಿದ್ದೀರಾ. ನೀವು ನನ್ನನ್ನು ಮಾತ್ರ ಅಲ್ಲ, ಈ ಊರಿನ ಜನರನ್ನು ಕೂಡ ಕಾಪಾಡಿದ್ದೀರಾ. ಇವಾಗಲೇ ಈ ವಿಷಯವನ್ನು ನಾನು ಊರಲ್ಲಿರುವ ಎಲ್ಲರಿಗೂ ತಿಳಿಪಡಿಸುತ್ತೇನೆ. ಹಾಗಂತ ರಮಣ ಸ್ವಾಮಿಗೆ ಧನ್ಯವಾದ ತಿಳಿಸ್ದ. ಸ್ವಾಮಿ ತುಂಬಾನೇ ಸಂತೋಷದಿಂದ ಅವನನ್ನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು. ತಕ್ಷಣ ರಮಣ ಊರೊಳಗಡೆ ಹೋಗಿ ಎಲ್ಲರ ಹತ್ರನೂ ನಡೆದ ವಿಷಯನ ಹೇಳಿದ. ಎಲ್ರೂ ತುಂಬಾನೇ ಸಂತೋಷದಿಂದ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಧನ್ಯವಾದನ ತಿಳಿಸಿದ್ರು. ಒಂದೂರಿನಲ್ಲಿ ಸುಲೋಚನಾ ಅನ್ನುವ ಒಬ್ಳು ಆಕೆ ಇದ್ಲು. ಅವಳು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಲು. ಸುಲೋಚನಾ ಗಂಡನ ಹೆಸರು ರಾಘವ. ರಾಘವ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದ. ಹಾಗೆ ಹಣ್ಣುಗಳನ್ನ ಮಾರಿ ಸಿಗುವ ಸಂಪಾದನೆಯಲ್ಲಿ ತನ್ನ ಕುಟುಂಬವನ್ನ ಅವನು ನೋಡ್ಕೊಳ್ತಾ ಇದ್ದ. ಅವರಿಗೆ ಒಬ್ಳು ಮಗಳಿದ್ಲು. ಅವಳ ಹೆಸರು ಮೀರಾ. ಮೀರಾ ತುಂಬಾನು ಬುದ್ಧಿವಂತೆ ಹುಡುಗಿ. ಅವಳು ಅವಳ ತಾಯಿಯ ತರ ವೆಂಕಟೇಶ್ವರ ಸ್ವಾಮಿಯ ಭಕ್ತೆಯಾಗಿದ್ಲು. ವೆಂಕಟೇಶ್ವರ ಸ್ವಾಮಿ ಮಾತ್ರ ಅಲ್ಲ, ತಿರುಪತಿ ಅಂದ್ರೂ ಅವಳಿಗೂ ತುಂಬಾ ಇಷ್ಟ. ಇಲ್ಲಿ ನೋಡು ರಾಜಿ, ತಿರುಪತಿ ತುಂಬಾ ಚೆನ್ನಾಗಿರುತ್ತೆ. ನಾನು ನಮ್ ತಂದೆ ತಾಯಿ ಜೊತೆ ಸೇರಿ ತುಂಬಾ ಸಲ ಹೋಗಿದ್ದೀನಿ. ನನಗೆ ತಿರುಪತಿ ಅಂದ್ರೆ ತುಂಬಾನೇ ಇಷ್ಟ. ಹೌದು, ನಿನಗೆ ತಿರುಪತಿ ಅಂದ್ರೆ ಯಾಕೆ ಇಷ್ಟ? ಯಾಕೆ ಅಂದ್ರೆ ತಿರುಪತಿಯಲ್ಲಿ ನನಗೆ ತುಂಬಾ ಇಷ್ಟವಾದ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ. ನನಗೆ ಅವರು ಅಂದ್ರೆ ತುಂಬಾ ಇಷ್ಟ. ನನ್ನ ಯೋಚನೆ ಎಲ್ಲ ಯಾವಾಗ್ಲೂ ಅಲ್ಲೇ ಇರುತ್ತೆ. ಹಾಗಾದ್ರೆ ಅಲ್ಲಿಗೆ ಮತ್ತೆ ಯಾವಾಗ ಹೋಗ್ತೀಯಾ? ನಾವೆಲ್ಲರೂ ಆದಷ್ಟು ಬೇಗ ಹೋಗ್ತೀವಿ. ಈ ಸಲ ಹೋಗುವಾಗ ನಿನ್ನ ಕೂಡ ನನ್ನ ಜೊತೆ ಕರ್ಕೊಂಡೋಗ್ತೀನಿ. ಹಾಗೆ ಮೀರಾ ರಾಜಿ ಇಬ್ರು ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಕ್ಲಾಸ್ ರೂಮ್ಗೆ ಟೀಚರ್ ಬಂದು ಪಾಠ ಹೇಳಿಕೊಡಕ್ಕೆ ಶುರು ಮಾಡಿದ್ರು. ಮಕ್ಳೆಲ್ಲರೂ ಟೀಚರ್ ಹೇಳಿಕೊಡುವ ಪಾಠನ ಗಮನ ಇಟ್ಟು ಕೇಳಿಸ್ಕೊಂಡ್ರು. ಸ್ವಲ್ಪ ಸಮಯದಲ್ಲಿ ಸಂಜೆನೂ ಆಯ್ತು. ಮಕ್ಳೆಲ್ಲರೂ ಅವ್ರವ್ರ ಮನೆಗೆ ಹೊರಟೋದ್ರು. ಮೀರಾ ಕೂಡ ಅವಳ ಮನೆಗೆ ಹೋದ್ಲು. ಏನ್ ಮೀರಾ, ಇವತ್ ತುಂಬಾ ಸಂತೋಷವಾಗಿದೀಯಾ? ಏನ್ ವಿಷಯ? ಅಮ್ಮ, ಇದು ಶ್ರಾವಣ ಮಾಸ ಅಲ್ವಾ, ಅದಕ್ಕೇನೆ ನಾನು ತುಂಬಾ ಸಂತೋಷವಾಗಿದ್ದೀನಿ. ಅದಕ್ಕೂ ನಿನ್ನ ಸಂತೋಷಕ್ಕೂ ಏನೇ ಸಂಬಂಧ? ನಾವು ಪ್ರತಿ ವರ್ಷ ಈ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ನನಗೆ ತುಂಬಾ ಸಂತೋಷ ಆಗ್ತಿದೆ. ನಾವು ಈ ತಿಂಗಳಲ್ಲಿ ಯಾವತ್ತಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ? ನೀವ್ ಹೇಳಿದ್ರೆ ಆ ದಿನ ನಾನು ಶಾಲೆಗೆ ರಜೆ ಹೇಳ್ತೀನಿ. ಇಲ್ಲ ಮೀರಾ, ಈ ಸಲ ನಾವು ಹೋಗೋದಿಲ್ಲ. ತಂದೆಗೆ ತುಂಬಾ ಕಷ್ಟ ಆಗಿದೆ. ಅವರು ತುಂಬಾ ಸಾಲ ಮಾಡಿದ್ದಾರೆ. ಈ ವರ್ಷ ನಾವು ಎಲ್ಲಿಗೂ ಹೋಗೋದಿಲ್ಲ. ಮುಂದಿನ 6 ತಿಂಗಳಲ್ಲಿ ಬೇಕಾದ್ರೆ ನಾವು ಹೋಗಿ ಬರೋಣ. ಸದ್ಯಕ್ಕೆ ಹೋಗೋದಿಲ್ಲ. ಹಾಗಂತ ಸುಲೋಚನಾ ಮೀರಾ ಹತ್ರ ಹೇಳಿದ್ಲು. ಮೀರಾ ಅದನ್ನ ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಅದೇ ಬೇಜಾರಲ್ಲಿ ಅವಳು ಅವಳ ರೂಮ್ ಒಳಗಡೆ ಹೋದ್ಲು. ಹಾಗಾದ್ರೆ ಈ ವರ್ಷ ನಾನು ಹೋಗೋದಿಲ್ವಾ? ವೆಂಕಟೇಶ್ವರ ಸ್ವಾಮಿನ ನೋಡಕ್ಕಾಗೋದಿಲ್ವಾ? ಸ್ವಾಮಿನ ನೋಡದೆ ನನ್ನಿಂದ ಹೇಗೆ ಇರಕ್ಕೆ ಸಾಧ್ಯ? ಕಳೆದ ಶ್ರಾವಣ ಮಾಸದಲ್ಲಿ ನೋಡಿದ್ದು, ಇವಾಗ ಶ್ರಾವಣ ಮಾಸ ಕೂಡ ಬಂತು. ಶ್ರಾವಣ ಮಾಸ ಆರಂಭ ಆಗಿ 5 ದಿನ ಆಯ್ತು. ಸ್ವಾಮಿನ ನೋಡಕ್ಕೆ ಹೋಗ್ಲೇ ಇಲ್ಲ. ಹೋಗ್ಲಿಕ್ಕೆ ಅವಕಾಶ ಕೂಡ ಇಲ್ಲ ಅಂತ ಅಮ್ಮ ಹೇಳ್ತಿದ್ದಾರೆ. ಹಾಗಂತ ಪಾಪ ಮೀರಾ ಜೋರಾಗಿ ಅಳ್ತಾ ಇದ್ಲು. ಹೀಗಿರುವಾಗ ರಾಘವ ಮನೆಗ್ ಬಂದ. ಊರೆಲ್ಲ ತಿರುಗಾಡಿ ಹಣ್ಣು ವ್ಯಾಪಾರ ಮಾಡಿದ್ರಲ್ಲಿ ಅವನಿಗೆ ತುಂಬಾನು ಸುಸ್ತಾಗಿತ್ತು. ಆವಾಗ ಮೀರಾ ತನ್ನ ತಂದೆಯ ಹತ್ತಿರ ಹೋದ್ಲು. ಅಪ್ಪ, ನಾವು ಈ ವರ್ಷ ತಿರುಪತಿಗೆ ಹೋಗೋದಿಲ್ವಾ? ಇಲ್ಲ ಮೀರಾ, ಈ ವರ್ಷ ತುಂಬ ಕಷ್ಟ ಇದೆ. ಯಾರು ಹಣ್ಣು ತಗೊಳ್ಳೋದೇ ಇಲ್ಲ. ಎಲ್ಲರೂ ತಿಂಡಿಗಳನ್ನೇ ತಗೋತಿದ್ದಾರೆ. ಎಲ್ಲರೂ ಬೋಂಡ ಬಜ್ಜಿ ಅಂತ ಹೊಸ ರೀತಿ ತಿಂಡಿಗಳನ್ನ ತಿಂತಿದ್ದಾರೆ. ಅದರಿಂದ ಯಾರು ಹಣ್ಣು ತರಕಾರಿನ ತಗೊಳ್ತಾ ಇಲ್ಲ. ನನ್ನಂಥ ವ್ಯಾಪಾರಿಗಳು ಕಷ್ಟ ಅನುಭವಿಸ್ಬೇಕಾಗಿದೆ. ಆದ್ರೆ ಅಪ್ಪ, ನನಗೆ ವೆಂಕಟೇಶ್ವರ ಸ್ವಾಮಿನ ನೋಡದೆ ಇರಕ್ಕಾಗಲ್ಲ. ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೇಲಿ ಇದ್ದಾರಲ್ಲಮ್ಮ, ಒಳಗಿರುವ ಫೋಟೋದಲ್ಲಿ ನೋಡು, ಹಚ್ಚ ಹಸಲು ಅವರು ನಮ್ಮನ್ನೇ ನೋಡುವಾಗಿರುತ್ತೆ. ನೀವು ಹೇಳೋದೇನೋ ನಿಜನೇ ಅಪ್ಪ. ಆದ್ರೆ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿನ ನೋಡದಿದ್ರೆ ನನಗೆ ಸಮಾಧಾನನೇ ಆಗಲ್ಲ. ಈ 1 ವರ್ಷ ಸಮಾಧಾನವಾಗಿರಿ ಮಗಳೇ. ಮುಂದಿನ ವರ್ಷ ಖಂಡಿತವಾಗಿ ತಿರುಪತಿ ಕರ್ಕೊಂಡೋಗ್ತೀನಿ. ಹಾಗಂತ ರಾಘವ ಮೀರಾ ಹತ್ರ ಹೇಳ್ದ. ಮೀರಾ ಅದನ್ನು ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಆಮೇಲೆ ಮರುದಿನ ಬೆಳಗ್ಗೆ ಮೀರಾ ಸ್ಕೂಲಿಗೆ ಹೋದಾಗ ಅಲ್ಲಿ ಅವಳ ಗೆಳತಿಯಾದ ರಾಜಿ ಮೀರಾ ಹತ್ರ ಈ ರೀತಿ ಕೇಳಿದ್ಲು. ಏನ್ ಮೀರಾ,
ಇವತ್ತೊಂಥರ ಇದ್ದೀಯಾ? ಏನಾಯ್ತು? ನಿನ್ನೆ ನಿನ್ನ ನೋಡಿದಾಗ ತುಂಬಾ ಉತ್ಸಾಹದಲ್ಲಿ ಇದ್ದೆ, ಇವತ್ತ್ಯಾಕೋ ತುಂಬಾ ಬೇಜಾರಲ್ಲಿದ್ಯಾ? ಏನಾಯ್ತು? ಅಮ್ಮ ಬೈದ್ರಾ? ಇಲ್ಲ, ನನ್ನ ಯಾರು ಬೈದಿಲ್ಲ. ಈ ವರ್ಷ ನಾವು ತಿರುಪತಿಗೆ ಹೋಗಲ್ಲ ಅಂತೆ, ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿದೆ. ಅಯ್ಯೋ, ಇಷ್ಟೇನಾ? ಇದಕ್ಕೆಲ್ಲ ಯಾರಾದ್ರೂ ದುಃಖ ಪಡ್ತಾರ ಹೇಳು? ಈ ವರ್ಷ ಹೋಗಕ್ಕಾಗದಿದ್ರೆ ಏನು, ಮುಂದಿನ ವರ್ಷ ಹೋದ್ರೆ ಆಗುತ್ತೆ. ಇಲ್ಲ ರಾಜಿ, ನಾನು 1 ವರ್ಷ ಕೂಡ ದೇವಸ್ಥಾನಕ್ಕೆ ಹೋಗದೆ ಇರ್ಲೇ ಇಲ್ಲ. 1 ವರ್ಷ ಕೂಡ ನನ್ನ ಸ್ವಾಮಿನ ನೋಡ್ದೆ ನಾನು ಇರ್ಲೇ ಇಲ್ಲ. ಹಾಗಂತ ಮೀರಾ ಅವಳ ಗೆಳತಿ ರಾಜಿ ಹತ್ರ ಅವಳ ಕಷ್ಟ ಎಲ್ಲಾನು ಹೇಳ್ಕೊಂಡ್ಲು. ಹೀಗಿರುವಾಗ ಟೀಚರ್ ಬಂದು ಪಾಠ ಹೇಳಿಕೊಡ್ತಾ ಇದ್ರು. ಆದ್ರೆ ಮೀರಾಳ ಗಮನ ಪಾಠದಲ್ಲಿ ಇರ್ಲೇ ಇಲ್ಲ. ಅದು ಅಲ್ಲದೆ ಅವಳ ಜೊತೆ ಇರುವ ಮಕ್ಕಳೆಲ್ಲರೂ ಸಂತೋಷವಾಗಿ ಆಟಾಡ್ತಾ ಇದ್ರು ಕೂಡ ಮೀರಾ ಅವ್ರ ಜೊತೆ ಆಟಾಡ್ಲೂ ಇಲ್ಲ. ಒಂದ್ ಮೂಲೆಯಲ್ಲಿ ಸುಮ್ನೆ ಹೋಗಿ ಕೂತ್ಕೊಂಡಿದ್ಲು. ಪಾಪ ಅವಳು ತುಂಬಾನು ಬೇಜಾರಲ್ಲಿ ಇದ್ಲು. ಒಂದಿನ ಮೀರಾ ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ಲು. ನನ್ನಿಂದ ವೆಂಕಟೇಶ್ವರ ಸ್ವಾಮಿನ ನೋಡ್ದೆ ಇರ್ಲಿಕ್ಕಾಗಲ್ಲ. ಅಪ್ಪ ಅಮ್ಮ ಯಾಕೆ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ? ಅವರಿಗೆ ತುಂಬಾ ಕಷ್ಟ ಇದೆ, ಆದ್ರೆ ನಾನು ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ನನಗೆ ಸ್ವಾಮಿನ ನೋಡ್ದೆ ಇರ್ಲಿಕ್ಕಾಗಲ್ಲ. ಹಾಗಂತ ಮೀರಾ ಬೇಜಾರ್ ಮಾಡ್ಕೊಂಡೆ ನಡ್ಕೊಂಡು ಹೋಗ್ತಾ ಇದ್ಲು. ಆವಾಗ್ಲೇ ಅವಳು ಹೋಗ್ತಾ ಇದ್ದ ದಾರಿಯಲ್ಲಿ ತಿರುಪತಿಗೆ ಹೋಗುವ ಒಂದು ಬಸ್ಸು ಬರ್ತಾ ಇತ್ತು. ಆ ಬಸ್ಸನ್ನು ನೋಡಿದಾಗ ಮೀರಾಳಿಗೆ ಒಂದು ಯೋಚನೆನೋ ಬಂತು. ಅಪ್ಪ ಅಮ್ಮ ತುಂಬಾ ಕಷ್ಟದಲ್ಲಿದ್ದಾರೆ, ನಾನು ಇಲ್ಲ ಅಂತ ಹೇಳಲಿಲ್ಲ. ಅವರಿಗೆ ಯಾಕೆ ಕಷ್ಟ ಕೊಡ್ಬೇಕು? ನಾನೊಬ್ಳೇ ತಿರುಪತಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬರ್ತೀನಿ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಹಣ ಬೇಕಲ್ವಾ? ನಾನು ತಂದೆ ಜೊತೆ ಸ್ವಲ್ಪ ಹಣ ಕೇಳ್ತೀನಿ. ಆ ಹಣದಲ್ಲೇ ಚೆನ್ನಾಗಿ ಹೋಗಿ ಬರ್ಬೋದು. ಹಾಗೆ ಮೀರಾ ಆ ದಿನ ಮನೆಗೆ ಹೋಗಿ ಅವಳ ತಂದೆಯ ಹತ್ತಿರ ಸ್ವಲ್ಪ ಹಣ ಬೇಕು ಅಂತ ಕೇಳಿದ್ಲು. ಅಪ್ಪ, ನನಗೆ ಒಂದು 500 ರೂಪಾಯಿ ಬೇಕು. ಏನು 500 ರೂಪಾಯ? ಯಾಕೆ ಮೀರಾ ನಿನಗೆ ಅಷ್ಟೊಂದು ಹಣ? ಅಪ್ಪ, ನಮ್ಮ ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮ್ನ ಕಟ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ಡೊನೇಷನ್ ಕೊಡ್ಬೇಕಂತೆ, ಅದಕ್ಕೇನೆ ಕೇಳ್ತಾ ಇದ್ದೀನಿ. ಹಾಗೆ ಮೀರಾ ಹೇಳಿದ ತಕ್ಷಣ ರಾಘವ ಸ್ವಲ್ಪ ಕೂಡ ಯೋಚನೆ ಮಾಡದೆ ಆ ದಿನ ಅವನು ಸಂಪಾದನೆ ಮಾಡಿ ತಗೊಂಡ್ ಬಂದ 500 ರೂಪಾಯಿನ ಮೀರಾ ಹತ್ರ ಕೊಟ್ಟ. ಹಾಗೆ ಮರುದಿನ ಮೀರಾ ಸ್ಕೂಲಿಗೆ ಹೋಗ್ತೀನಿ ಅಂತ ಮನೇಲಿ ಸುಳ್ಳು ಹೇಳಿ ಅವತ್ತವಳು ಸ್ಕೂಲಿಗೆ ಹೋಗದೆ ತಿರುಪತಿಗೆ ಹೋಗುವ ಬಸ್ಸಲ್ಲಿ ಹತ್ತದ್ಲು. ತಿರುಪತಿಗೆ ಅವಳು ಟಿಕೆಟ್ ಕೂಡ ತಗೊಂಡ್ಲು. ಹಾಗೆ ಆ ದಿನ ಬಸ್ಸಲ್ಲಿ ಹತ್ತಿದ ಮೀರಾ ಮರುದಿನ ಬೆಳಗ್ಗೆ ತಿರುಪತಿಯಲ್ಲಿ ಇಳಿದ್ಲು. ನಾನು ತಿರುಪತಿಗೆ ಬಂದೆ, ಆದ್ರೆ ತಿರುಪತಿಗೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ವೇ? ಹಾ, ಇದೇ ದಾರಿಯಲ್ಲಿ ಹೋಗ್ಬೇಕು ಅನ್ಸುತ್ತೆ. ಹಾಗಂತ ಮೀರಾ ಅವ್ರತ್ರ ಇವ್ರತ್ರ ಸಹಾಯ ಕೇಳ್ಕೊಂಡು ಅಲಿಪಿರಿ ತನಕ ಹೋದ್ಲು. ಅಲ್ಲಿ ಅವಳು ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ಲು. ಆವಾಗ ಅವಳನ್ನ ಇಬ್ರು ಕಳ್ಳರು ನೋಡಿದ್ರು. ಲೇ, ಅಲ್ಲಿ ನೋಡು, ಆ ಹುಡುಗಿ ಒಬ್ಳೇ ಇದ್ದಾಳೆ. ಆ ಹುಡುಗಿ ಜೊತೆ ಯಾರೂ ಇಲ್ಲ. ಆ ಹುಡುಗಿನ ಹೊರದೇಶಕ್ಕೆ ಮಾರ್ಬಿಟ್ರೆ ಒಳ್ಳೆ ಹಣ ಸಿಗುತ್ತೆ. ನೀನ್ ಹೇಳಿದ್ದು ನಿಜ ಕಣೋ, ಬಾ ಆ ಹುಡುಗಿನ ಎತ್ಕೊಂಬರೋಣ. ಹಾಗೆ ಆ ಕಳ್ಳರು ಇಬ್ರು ಮೀರಾನ ಹಿಂಬಾಲಿಸಿ ಹೋಗ್ತಾ ಇದ್ರು. ಅದನ್ನು ನೋಡಿದ ಮೀರಾ ಆ ಭಯದಲ್ಲಿ ದಾರಿ ತಪ್ಪಿ ಗೊತ್ತಿಲ್ದೆ ಅಲ್ಲೇ ಇರುವ ಶೇಷಾಚಲ ಅಡವಿಯೊಳಗಡೆ ಹೋಗ್ಬಿಟ್ಲು. ಪಾಪ ಅವಳು ಕಳ್ಳರಿಗೆ ಹೆದರ್ಕೊಂಡು ಓಡ್ ಹೋಗ್ತಾನೆ ಇದ್ಲು. ಅಯ್ಯೋ, ನಾನು ಎಲ್ಲಿಗೆ ಬಂದೆ? ದಾರಿ ತಪ್ಪಿ ಕಾಡೊಳಗೆ ಬಂದ್ಬಿಟ್ಟಿದ್ದೀನಿ. ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ವೇ? ಹಾಗೆ ಮೀರಾ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇದ್ಲು. ಈ ಕಡೆ ರಾಘವ ಸುಲೋಚನಾ ಇಬ್ರು ಕೂಡ ಮಗಳು ಮನೆಗ್ ಬರ್ಲಿಲ್ಲ ಅಂತ ತುಂಬಾನೇ ಹೆದರ್ತಾ ಇದ್ರು. ನಿನ್ನೆ ಮನೆ ಬಿಟ್ಟು ಹೋದ ಹುಡುಗಿ ಇನ್ನೂ ಮನೆಗೆ ಬಂದಿಲ್ಲ. ಯಾರಾದ್ರೂ ಅವಳನ್ನ ಕಿಡ್ನಾಪ್ ಮಾಡಿರ್ತಾರಾ? ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಸುಲೋಚನಾ, ಅವರು ನಮ್ಮ ಮಗಳನ್ನ ಹುಡುಕಿ ಕೊಡ್ತಾರೆ. ಆದರೆ ನಮ್ಮ ಮಗಳು ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಸುಲೋಚನಾ ರಾಘವ ಇಬ್ರು ಕೂಡ ತುಂಬಾನೇ ಹೆದರಿ ಅವ್ರ ಮನೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದ್ಗಡೆ ಹೋಗಿ ಕೂತ್ಕೊಂಡು ಅವರ ಮಗಳನ್ನ ಕಾಪಾಡಕ್ ಕೇಳಿ ಬೇಡ್ಕೊಳ್ತಾ ಇದ್ರು. ಹೀಗಿರುವಾಗ ಅಡವಿಯಲ್ಲಿ ಸಿಕ್ಕಾಕೊಂಡ ಮೀರಾ ಕೂಡ ಆ ಸ್ವಾಮಿ ಹತ್ರನೇ ಕೈ ಮುಗ್ದು ಬೇಡ್ಕೊಳ್ತಿದ್ಲು. ಸ್ವಾಮಿ, ನಾನು ನಿಮ್ನ ನಂಬಿನೇ ಇಷ್ಟು ದೂರ ಬಂದಿರೋದು. ನಿಮ್ನ ದರ್ಶನ ಮಾಡ್ಲಿಕ್ಕೆ ನೀವೇ ನನಗೆ ದಾರಿ ತೋರಿಸ್ಬೇಕು. ದಯವಿಟ್ಟು ನನ್ನ ಕಾಪಾಡಿ. ಹಾಗೆ ಮೀರಾ ಹೆದರ್ತಾ ಇದ್ಲು. ಆವಾಗ ವೆಂಕಟೇಶ್ವರ ಸ್ವಾಮಿ ಅಡವಿಯಲ್ಲಿ ಪ್ರತ್ಯಕ್ಷವಾದ್ರು. ಅವರು ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಹೆದರ್ತಾ ಇದ್ದ ಮೀರಾ ಹತ್ತಿರ ಹೋದ್ರು. ಯಾರ್ ನೀವು? ದಯವಿಟ್ಟು ನನ್ನ ಏನು ಮಾಡ್ಬೇಡಿ. ನಾನು ದೇವರ ದರ್ಶನ ಮಾಡ್ಲಿಕ್ಕೆ ಬಂದಿರೋದು. ನಾನು ಕಳ್ಳನಲ್ಲ. ಈ ಕಾಡಿನಲ್ಲಿ ಮೂಲಿಕೆ ಗಿಡಗಳನ್ನು ಸಂಗ್ರಹಿಸುವ ಸಾಧಾರಣವಾದ ವ್ಯಕ್ತಿ. ಹೌದು, ನೀನು ಇಲ್ಲಿ ಯಾಕೆ ಕುಳಿತಿದ್ದೀಯಾ?
ಹಾಗೆ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ ಕೇಳಿದಾಗ ಮೀರಾ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು. ಇಲ್ಲಿ ನೋಡು ಮಗು, ನೀನು ಏನು ಭಯಪಡಬೇಡ. ನಾನು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿನ್ನನ್ನು ಕರ್ಕೊಂಡೋಗ್ತೀನಿ ಬಾ. ಹಾಗೆ ಹೆದರ್ತಾ ಇದ್ದ ಮೀರಾಳಿಗೆ ಸ್ವಾಮಿ ಧೈರ್ಯ ಕೊಟ್ಟು ಅವ್ರ ಜೊತೆನೆ ಅವಳನ್ನ ಕರ್ಕೊಂಡ್ ಬಂದ್ರು. ಹಾಗೆ ಅವರಿಬ್ರು ಆ ಅಡವಿಯನ್ನ ದಾಟಿ ಹೇಗೋ ಕಷ್ಟಪಟ್ಟು ತಿರುಮಲೆಗೆ ಹೋದ್ರು. ಕೊನೆಗೆ ವೆಂಕಟೇಶ್ವರ ಸ್ವಾಮಿ ಮೀರಾ ಜೊತೆನೇ ಇದ್ದು ಅವರ ದರ್ಶನನ ಮೀರಾಳಿಗೆ ಕೊಟ್ರು. ಇಲ್ಲಿ ನೋಡು ಮಗು, ನಾನು ಹೇಳ್ದೆ ಅಲ್ವಾ, ನಾನು ನಿನ್ನ ಕೋರಿಕೆಯನ್ನು ಈಡೇರಿಸ್ತೀನಿ ಅಂತ. ಹೇಳಿದ ಹಾಗೆ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನೀನು ನೋಡಲು ಬಂದ ದೈವ ನಿನ್ನ ಎದುರಲ್ಲೇ ಇದೆ. ಚೆನ್ನಾಗಿ ಬೇಡಿಕೋ. ಹಾಗಂತ ಸ್ವಾಮಿ ಮೀರಾ ಹತ್ರ ಹೇಳಿದ್ರು. ಮೀರಾ ಒಳಗಡೆ ಹೋಗಿ ಸ್ವಾಮಿಯನ್ನ ನೋಡಿ ಮೈ ಮರೆತು ಹೋದ್ಲು. ಸ್ವಲ್ಪ ಸಮಯದ ನಂತರ ಅವಳು ದೇವಸ್ಥಾನದಿಂದ ಹೊರಗಡೆ ಬಂದ್ಲು. ಆದ್ರೆ ಅವಳನ್ನ ಅಲ್ಲಿವರೆಗೂ ಕರ್ಕೊಂಡ್ ಬಂದ ವ್ಯಕ್ತಿ ಅಲ್ಲಿ ಇಲ್ಲ. ಅದನ್ನ ನೋಡಿ ಅವಳು ತುಂಬಾನೇ ಹೆದರ್ತಾ ಇದ್ಲು. ಆವಾಗ ಅಲ್ಲಿಗೆ ಬಂದ ಒಬ್ರು ಪೊಲೀಸ್ ಆಫೀಸರ್ ಮೀರಾನ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು. ನಾನು ಒಬ್ಳೆ ತಿರುಪತಿಗೆ ಬಂದೆ, ಆದ್ರೆ ಕಾಡಲ್ಲಿ ಸಿಕ್ಕಾಕೊಂಡೆ. ನನ್ನ ಒಬ್ರು ಕಾಪಾಡಿ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ರು. ನಾನು ಅವ್ರನ್ನೇ ಹುಡ್ಕಾಡ್ತಿದ್ದೀನಿ. ಇಷ್ಟಕ್ಕೂ ಆ ವ್ಯಕ್ತಿ ಹೇಗಿದ್ದ? ಅವರು ತುಂಬಾ ಬಿಳಿಯಾಗಿದ್ರು, ತುಂಬಾ ಉದ್ದವಾಗಿದ್ರು. ಅವ್ರನ್ನ ನೋಡುವಾಗ ನನಗೆ ಸ್ವಾಮಿನ ನೋಡುವ ಹಾಗೇನೆ ಇತ್ತು. ಹಾಗೆ ಮೀರಾ ಅವಳು ನೋಡಿದ ಆ ವ್ಯಕ್ತಿಯ ಬಗ್ಗೆ ಪೊಲೀಸರ ಹತ್ರ ಹೇಳಿದಾಗ ಪೊಲೀಸರು ರಾಘವ ಹಾಗೂ ಸುಲೋಚನನ ದೇವಸ್ಥಾನಕ್ಕೆ ಕರೆದ್ರು. ರಾಘವ ಸುಲೋಚನಾ ಇಬ್ರು ಕೂಡ ತಿರುಪತಿಗೆ ತಕ್ಷಣ ಬಂದ್ರು. ಅಮ್ಮ, ನನ್ ಕಾಡಲ್ಲಿ ಸಿಕ್ಕಾಕೊಂಡಾಗ ನನ್ನ ಒಬ್ರು ಕಾಪಾಡಿದ್ರು, ಆದ್ರೆ ಇವಾಗ ಅವ್ರು ನಂಗೆ ಕಾಣ್ತಾನೆ ಇಲ್ಲ. ನಿಮ್ಮ ಮಗು ಹೇಳಿದಾಗೆ ನಾವು ಎಲ್ಲ ಕಡೆ ಹುಡುಕಾಡಿದೀವಿ. ಆ ರೀತಿ ಯಾವ ವ್ಯಕ್ತಿನೂ ನಮ್ಗೆ ಸಿಗ್ಲಿಲ್ಲ. ಇದೆಲ್ಲ ದೇವರ ಕರುಣೆ. ಸಮಯಕ್ಕೆ ಸರಿಯಾಗಿ ದೇವರೇ ಬಂದು ನನ್ನ ಮಗಳನ್ನ ಕಾಪಾಡಿದ್ದಾರೆ. ಹಾಗೆ ಆ ಕುಟುಂಬದವರು ಎಲ್ರು ಕೂಡ ದೇವರಿಗೆ ಧನ್ಯವಾದ ತಿಳಿಸಿದ್ರು. ಆವಾಗ ಸುಲೋಚನಾ ರಾಘವ ಇಬ್ರು ಮೀರಾ ಹತ್ರ ಇನ್ ಮುಂದೆ ಯಾವಾಗ್ಲೂ ಈ ರೀತಿ ಮಾಡ್ಬಾರ್ದು ಅಂತ ಹೇಳಿದ್ರು. ಅವಳು ಸರಿ ಅಂತ ಹೇಳಿದ್ಲು. ಹಾಗೆ ಸ್ವಾಮಿ ಅವರ ಭಕ್ತಿಯನ್ನು ಕಾಪಾಡಿದ್ರು.